ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ಕರ್ನಾಟಕದಲ್ಲೇ ಐತಿಹಾಸಿಕವಾದಂಥ ಸ್ಥಳ ಇದು. ಯಾಕಂದರೆ ಇಲ್ಲೂ ಭಾವೈಕ್ಯತೆಯ ಪ್ರತೀಕ, ಭಾವೈಕ್ಯತೆಯ ಸಂಕೇತ ಅಂತಲೇ ಹೇಳ್ಬೋದು. ಹಿಂದೂ ಮತ್ತು ಮುಸಲ್ಮಾನರು ಒಂದೇ ಜಾಗದಲ್ಲಿ, ಅಂದರೆ 4 ಗೋಡೆ ಮಧ್ಯೆ ಇರುವಂಥ ದರ್ಗಾ, ಭೂತ್ರಾಯ, ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವಂಥ ಸಾವಿರಾರು ಭಕ್ತಾದಿಗಳು ಬರೋವಂಥ ಜಾಗ ಇದು. ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಹರಗೆರೆ ಕಟ್ಟೆ ಅಂತ ಸಾವಿರಾರು ಎಕರೆ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿರುವಂಥ ಈ ದರ್ಗಾ ಮತ್ತು ದೇವಸ್ಥಾನ ಐತಿಹಾಸಿಕವಾಗಿರುವಂಥದ್ದು. ಆಮೇಲೆ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತನೂ ಹೌದು. ಇಂತಹ ಸ್ಥಳ ಮಲೆನಾಡಿನ ತಪ್ಪಲಿನಲ್ಲಿರುವಂತಹ ಈ ಒಂದು ಹನಗೆರೆ ಕಟ್ಟೆ ಅಂತಲೇ ಇಲ್ಲಿ ಫೇಮಸ್ಸು. ಸಾಕಷ್ಟು ಹರಕೆಗಳನ್ನ ತೀರಿಸ್ಕೊಂಡು ಹೋಗುವಂಥ ಸಾವಿರಾರು ಭಕ್ತರು ನಮ್ಮ ಜೊತೆ ಮಾತಾಡಿರುವಂಥದ್ದು, ಏನೆಲ್ಲ ಇಲ್ಲಿ ಪವಾಡುಗಳಾಗ್ತವೆ, ಈ ಒಂದು ಸೈಯದ್ ಸಾದತ್ ಪೀರ್ ಅಂದರೆ ಎಲ್ಲಿಂದ ಬಂದರು, ಇವರ ಇತಿಹಾಸ ಏನು, ಮತ್ತು ಚೌಡೇಶ್ವರಿ ತಾಯಿ ಮತ್ತು ಭೂತ್ರಾಯ ಪಾತ್ರವೇನು ಇಲ್ಲಿ ಅನ್ನೋ ಒಂದು ವಿಶೇಷತೆಗಳನ್ನ ನಮ್ಮ ಭಕ್ತಾದಿಗಳು ಹಂಚ್ಕೊಂಡಿದ್ದಾರೆ. ಅವ್ರನ್ನ ನೋಡ್ತಾ ಹೋಗೋಣ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಬನ್ನಿ. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು. ಸರ್ ನಮಸ್ಕಾರ, ನಿಮ್ಮ ಹೆಸರೇನು ಸರ್? ಹೆಸರು ಸೈಯದ್ ಅಫ್ಸರ್ ಪಾಷಾ. ಸರ್, ಈಗ ಏನು ಇದು ಹನಗೆರೆ ಕಟ್ಟದಲ್ಲಿ ಒಂದು ದರ್ಗಾ ಐತಿಹಾಸಿಕವಾಗಿ ಪ್ರಖ್ಯಾತಿ ಹೊಂದಿದೆ. ಸೊ ಇವ್ರ ಹೆಸರೇನು? ಹಜರತ್ ಸೈಯದ್ ಸಾದತ್ ದರ್ಗಾ. ಹಾಂ ಸರ್. ಆ ಕಡೆದು ಭೂತರಾಯ, ಹಾಂ, ಎದುರುಗಡೆ ಚೌಡೇಶ್ವರಿ. 3 ಸ್ವಾಮಿ ಒಟ್ಟಿಗಿರೋದು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ, ಎಲ್ಲಿ ಇಲ್ಲ. ಇಲ್ಲಿ ಹಿಂದೂ ಮುಸಲ್ಮಾನ ಭೇದ ಭಾವನೆನೇ ಇಲ್ಲ, ಎಲ್ಲ ಒಂದೇ ಥರ ನಡ್ಕೊಂಡು ಹೋಗ್ತಾ ಇದೆ. ಗಲಾಟೆ ಇನ್ನೂವರೆಗೆ ನಾನು ಆಗಿದ್ದು ನೋಡಿಲ್ಲ. ಸರ್, ಇಲ್ಲಿ ಪ್ರಾರ್ಥನೆ ಸಲ್ಲಿಸಿ ಈ ಭೂತ್ರಾಯ, ಚೌಡೇಶ್ವರಿ, ಮಳೆ ಹೊಡೆಯೋದು ಇದೆಲ್ಲ ಮಾಡ್ತಾರಲ್ಲ? ಮಳೆ ಹೊಡೆಯೋದು ಯಾರೇನಾದರೆ ನಿಮಗೆ ಅನುಮಾನ ಬಂತು ಮಾಟ ಮಾಡ್ಸ್ಯಾರ ಅಂಥೇಳಿ ಆ ಭೂತ ಮರಕ್ಕೆ, ಮತ್ತಿ ಮರಕ್ಕೆ ಒಂದು ಮಳೆ ಬಡಿತಾರೆ. ಯಾರು ಮಾಡ್ಸ್ಯಾರ ಅವ್ರಿಗೆ ವಾಪಸ್ ಹೋಗಲಿ ಅಂತ. ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಏನೆಲ್ಲ ಕೆಲಸಗಳಾಗ್ತವೆ? ಕೆಲಸ ಎಲ್ಲ ಕಾರ್ಯ ಆಗ್ತವೆ, ಯಾವುದೂ ಆಗಲ್ಲ ಅಂತಲ್ಲ. ಮಕ್ಕಳಿಲ್ಲವ್ರಿಗೆ ಮಕ್ಕಳು ಆಗ್ತೈತೆ. ಈಗ ನಾನು ಒಂದು ಹೆಂಗಸಿಗೆ 25 ವರ್ಷ ಆಗಿತ್ತು. ಒಂದು ಹರಕೆ ಕೊಟ್ಟಿದ್ದು 1.25 ರೂಪಾಯಿ ಬಟ್ಟೆಯಲ್ಲಿ ಗಂಡು ಮಗು ಆಗಿದೆ ನಾನು ನೋಡ್ತಾ. ಮತ್ತು ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಸ್ಥಳ. ಹಿಂದೂ ಯಾರು ಮುಸಲ್ಮಾನ್ ಎಲ್ಲರಿಗೆ ಇದೇ ಕಣ್ಣಿಂದ ನೋಡೋದು. ಇದು ಜಾತಿ ಭೇದನೇ ಇಲ್ಲ ಇಲ್ಲಿ. ಇಲ್ಲಿವರೆಗೆ ನಾನು ಗಲಾಟೆ ಆಗಿದ್ದು ನೋಡಿಲ್ಲ. ನನ್ನ ವಯಸ್ಸಿಗೆ 55 ವರ್ಷ ಏಜ್ ನಮಗೆ. ಮೊದಲಿಂದ 500 ವರ್ಷದಿಂದ ನಾವು ಮಾಡ್ಕೊಂಡು, ನಮ್ಮ ಅಜ್ಜ ಕಾಲದಿಂದ ವಂಶ ಪರಂಪರೆ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಜಾತಿ ಭೇದನೇ ಇಲ್ಲ. ಇದು 2-3 ಒಟ್ಟಿಗಿರೋದು ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ. ಎಲ್ಲ ಕಡೆಯವ್ರು ಬರ್ತಾರೆ. ಕರ್ನಾಟಕದಲ್ಲಿ ಯಾವ ಜನರು ಇದ್ದಾರೆ ಎಲ್ಲರೂ ಬರ್ತಾರೆ. ಇದು ಎಷ್ಟು ವರ್ಷದ ಇತಿಹಾಸ? 500 ವರ್ಷದ ಮೇಲೆ. 500 ವರ್ಷ. 500 ವರ್ಷದಿಂದನೂ ಕೂಡ ಇಲ್ಲಿ ಭಾವೈಕ್ಯತೆಯಿಂದ ಪೂಜೆ ಸಲ್ಲಿಸ್ತಾರೆ, ಪ್ರಾರ್ಥನೆ ಸಲ್ಲಿಸ್ತಾರೆ ಭೂತ್ರಾಯ, ಚೌಡೇಶ್ವರಿಗೆ ಮತ್ತು ಸೈಯದ್ ಸಾದತ್. ಓಕೆ. ಹಿಂದೆ ಮೊದಲೇ ಈಗ ಬೆಳೀತೈತೆ ಇದು ಗೋರಿ. ಹಿಂದೆ ಅರ್ಧ ಇದ್ದಿದ್ದು ಈಗ ಸುಮಾರು ಲಾಂಗ್ ಆಗಿರ್ಬೋದು. ಗೋರಿ ವರ್ಷಕ್ಕೆ ಬೆಳೀತೈತೆ ಇಷ್ಟು. ಸಾಮೇತ್ ಬಹಳ ಪವಾಡ ಇದೆ, ಹೇಳಂಗಿಲ್ಲ ಬಿಡಿ. ಸಾಮೇತ್ ಬಗ್ದಾದ್ ಶರೀಫಿಂದ ಬಂದಿರೋದು. ಬಗ್ದಾದಿಂದ ಬಂದು ಇಲ್ಲಿ ನೆಲೆಸಿರೋದು. ಅಲ್ಲಿ ಪವಾಡ ಏನಪ್ಪ ಅಂತಂದರೆ ಪ್ರತಿ ವರ್ಷ ಗೋರಿ ಬೆಳೀತಾ ಇರುತ್ತೆ. ದರ್ಗಾ ಸೈಯದ್ ಸಾದತ್ ಅವರು ತಪಾಸಿ ಕುಂತವ್ರು. ಆಮೇಲೆ ಚೋಡಮ್ಮ, ಭೂತಪ್ಪ, ಕುರುಬರು ಹಾಲು ತೊಗೊಂಬಂದು ಹಜ್ಜು ಕೊಟ್ಟರು. ಅವರಪ್ಪ ಅಮ್ಮನವರು ಬಾ ಅಂತ ಕರೆದ್ರು, ಹೋಗಲಿಲ್ಲ. ಸೈಯದ್ ಸಾದತ್ ಅಲ್ಲಿಂದ ಇಲ್ಲಿಗೆ ಬಂದು ಹೋಯ್ತಾರೆ. ಈಗ ಏನೈತೆ ಕೆಲಸ ಅಂದ್ರೆ ನಮ್ದು ಏನು ಪ್ರಮಾಣ ಇರ್ತೈತೆ ಹಜ್ಜಾರು ಕಳಿಸಿದಾಗ ಚೋಡಮ್ಮ, ಭೂತಪ್ಪ ಹೋಗ್ತಾರೆ. ಅವ್ರ ಕೆಲಸ ಮಾಡ್ತಾರೆ. ಕೋಳಿ ಕುರಿ ಮೂವರು ಮಾತ್ರ. ಭೇದ ಆದ ಭೇದ ಇಲ್ಲ, ಎಲ್ಲ ಒಂದೇ. ಒಳ್ಳೆ ಚೆನ್ನಾಗಿ ನಡೀತೈತಿ. ಇಂಥದ್ದೆಲ್ಲ ದೇಶದಾಗೆಲ್ಲ ನಡಿಬೇಕು. ಒಳ್ಳೆ ದೇವ್ರದ್ದು ಒಳ್ಳೆ ಚೆನ್ನಾಗಿ ನಡೀತೈತಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಲ್ಲಿರುವಂಥ ಹನಗೆರೆ ಕಟ್ಟೆ. ಇಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆಯ ಒಂದು ದೇವಸ್ಥಾನ, ದರ್ಗಾ ಅಂತಲೇ ಹೇಳ್ಬೋದು. ಈ ಜಾಗಕ್ಕೆ ಸಾವಿರಾರು ಭಕ್ತಾದಿಗಳು ಬಂದು ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸ್ತಾ ಹೋಗ್ತಾರೆ. ಇಲ್ಲಿನ ಜನರ ಇನ್ನೊಂದು ಬೇಡಿಕೆ ಏನಪ್ಪ ಅಂತಂದರೆ, ಇಲ್ಲಿ ಹೊರಭಾಗದಿಂದ ಬರುವಂಥ ಸಾವಿರಾರು ಭಕ್ತರಿಗೆ ಯಾವುದೇ ರೀತಿಯಾದಂತಹ ಒಂದು ಮೊಬೈಲ್ ಸಿಗ್ನಲ್ ಸಿಗಲ್ಲ. ಇಲ್ಲಿ ಕೇವಲ BSNL ಮಾತ್ರ ವರ್ಕ್ ಮಾಡ್ತದೆ, ಬೇರೆ ಕಂಪ್ನಿಗಳ ಟವರ್ ಸಿಗಲ್ಲ. ಇದೊಂದು ಸಮಸ್ಯೆ ಆಗಿದೆ. ಹಣದ ವಹಿವಾಟು ಮಾಡೋಕ್ಕೆ ಸಮಸ್ಯೆ ಆಗಿದೆ ಅನ್ನೋದು ಒಂದು ಇಲ್ಲಿನ ಭಕ್ತಾದಿಗಳು ನಮ್ಮ ಗಮನಕ್ಕೆ ತಂದಿರೋ ಅಂಥದ್ದು. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರೋ ಅಂಥ ಜಾಗಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನಾವು ಕೂಡ ಮನವಿ ಮಾಡ್ತೀವಿ. ಇಂತಹ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.